ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಪ್ರತಿಯೊಂದು ರಾಶಿಗೂ ಕೂಡ ಪರಮಾತ್ಮ ಭಗವಂತ ಕೆಲವೊಂದು ನಿಗೂಢ ಶಕ್ತಿಯನ್ನು ನೀಡಿರುತ್ತಾನೆ. ಆದರೆ ಅದರ ಬಗ್ಗೆ ಯಾರಿಗೂ ಕೂಡ ಅಷ್ಟೊಂದು ಅರಿವಿರೋದಿಲ್ಲ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಗವಂತ ಶಿವ ಮಕರ ರಾಶಿಯ ವ್ಯಕ್ತಿಗಳಿಗೂ ಕೂಡ ಕೆಲವೊಂದಿಷ್ಟು ನಿಗೂಢ ಶಕ್ತಿಗಳನ್ನು ನೀಡಿದ್ದಾನೆ, ಕೆಲವೊಂದು ವರಗಳನ್ನು ನೀಡಿದ್ದಾನೆ. ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. 2026 ಗ್ರಹಗಳ ವಿಶೇಷವಾದ ಬದಲಾವಣೆಯಿಂದ ಮಕರ ರಾಶಿಯವರ ವ್ಯಕ್ತಿಗಳಿಗೂ ಕೂಡ ಅದ್ಭುತವಾದಂತಹ ಗೊತ್ತಿಲ್ಲದೇ ಇರುವಂತಹ ವರಗಳನ್ನು ಭಗವಂತನ ಕೃಪೆಯಿಂದ ಪಡೆದುಕೊಂಡಿದ್ದಾರೆ. ಹಾಗಾದರೆ ಭಗವಂತ ಪರಮಾತ್ಮ ಶಿವ ನಿಮಗೆ ನೀಡಿರುವಂತಹ ನಿಗೂಢವಾದ ಶಕ್ತಿ ಏನು? ಪರಮೇಶ್ವರನು ಎಂಥ ಒಂದು ವರವನ್ನು ನೀಡಿದ್ದಾನೆ? ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಕೂಡ ಮಕರ ರಾಶಿ ವ್ಯಕ್ತಿಗಳಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕೆ ಓಂ ನಮಃ ಶಿವ ಎಂದು ಕಮೆಂಟ್ ಹಾಕಿ. ಹೌದು, ಈ ರಾಶಿ ಚಕ್ರದವರು ಬಹಳಷ್ಟು ಅದ್ಭುತವಾದಂತಹ ಶಕ್ತಿಯನ್ನು ಹೊಂದಿರುವಂತಹ ಜನರಾಗಿರ್ತಾರೆ. ನಿಮ್ಮ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತೆ, ಆದರೂ ಕೂಡ ಅದನ್ನೆಲ್ಲ ಎದುರಿಸಿ ಮುನ್ನುಗ್ಗುವಂತಹ ಧೈರ್ಯ ಸಾಮರ್ಥ್ಯ ನಿಮ್ಮ ಜೀವನದಲ್ಲಿ ಇರ್ತದೆ. ಇದೇ ಕಾರಣದಿಂದಾಗಿ ಮಹಾಶಿವನಿಗೆ ಈ ರಾಶಿಯ ಮೇಲೆ ಬಹಳಷ್ಟು ಪ್ರೀತಿ ಇರುತ್ತದೆ. ಈ ರಾಶಿ ಚಕ್ರದವರು ಅದ್ಭುತವಾದಂತಹ ಶಕ್ತಿವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮೊದಲನೇದಾಗಿ ಮಕರ ರಾಶಿ ವ್ಯಕ್ತಿಗಳಿಗೆ ಪರಮಾತ್ಮ ಶಿವ ನೀಡಿರುವಂತಹ ಅದ್ಭುತವಾದ ಮೊದಲನೆಯ ಅಥವಾ ಶಕ್ತಿಯುತವಾಗಿರುವಂತಹ ವರ ಅಂದರೆ ಧೈರ್ಯ. ಮಕರ ರಾಶಿಯ ವ್ಯಕ್ತಿಗಳು ಅತ್ಯಂತ ಧೈರ್ಯಶಾಲಿ ವ್ಯಕ್ತಿಗಳು. ಅದೆಂಥದ್ದೇ ಸಂದರ್ಭ ಎದುರಾದರೂ ಕೂಡ ಅವರು ಧೃತಿಗೆಡೋದಿಲ್ಲ. ಎಲ್ಲವನ್ನ ಕೂಡ ಧೈರ್ಯದಿಂದಲೇ ಫೇಸ್ ಮಾಡ್ತಾರೆ. ಪುರುಷನೇ ಆಗಿರಲಿ ಅಥವಾ ಮಹಿಳೆಯೇ ಆಗಿರಲಿ, ಧೈರ್ಯದ ವಿಚಾರಕ್ಕೆ ಬರೋದಾದರೆ ಮಕರ ರಾಶಿ ವ್ಯಕ್ತಿಗಳು ಅತ್ಯಂತ ಧೈರ್ಯಶಾಲಿ ವ್ಯಕ್ತಿಗಳು. ಸಿಂಹದ ರೀತಿಯಾದಂತಹ ಧೈರ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳು ಅಂತ ಹೇಳಬಹುದು. ಇದರ ಜೊತೆಗೆ ಅವರಿಗೆ ಸಹನೆ ಕೂಡ ಜಾಸ್ತಿ ಇದೆ. ಸಹನೆ ಅಂತ ಅಂದರೆ ತಾಳ್ಮೆ ವಿಚಾರದಲ್ಲೂ ಕೂಡ ಪರಮಾತ್ಮ ಶಿವ ಅವರಿಗೆ ಅಂಕನಾದಂತಹ ವರವನ್ನೇ ನೀಡಿದ್ದಾನೆ. ಅದರಲ್ಲೂ ಕೂಡ ಧೈರ್ಯ ಹಾಗೂ ಸಹನೆಯ ವಿಚಾರಕ್ಕೆ ಬಂದರೆ ಈ ಎರಡೂ ವರವನ್ನು ಕೂಡ ಮಕರ ರಾಶಿ ವ್ಯಕ್ತಿಗಳು ಪಡೆದುಕೊಂಡಿದ್ದಾರೆ. ಇದು ಅವರಿಗೂ ಕೂಡ ಅನ್ವಯಿಸುತ್ತದೆ. ಪ್ರತಿಯೊಬ್ಬರು ಕೂಡ ಅಂದರೆ 90% ಮಕರ ರಾಶಿ ವ್ಯಕ್ತಿಗಳು ಅಂಥದ್ದೇ ಸಂದರ್ಭ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಧೃತಿಗೆಡೋದಿಲ್ಲ, ಧೈರ್ಯಗೆಡೋದಿಲ್ಲ. ಎಲ್ಲವನ್ನ ಕೂಡ ನಿಭಾಯಿಸ್ತಾರೆ. ಧೈರ್ಯದಿಂದಲೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಎಲ್ಲವನ್ನ ಧೈರ್ಯದಿಂದ ಎದುರಿಸ್ತಾರೆ ಹಾಗೂ ತಾಳ್ಮೆಯಿಂದಲೇ ಎದುರಿಸ್ತಾರೆ. ಸಹನೆ ಜಾಸ್ತಿ ಇದೆ ಇವರಿಗೆ. ಮಕರ ರಾಶಿಯ ವ್ಯಕ್ತಿಗಳಿಗೆ ಶನಿಯ ಕಾಟ ತುಸು ಜಾಸ್ತಿ ಇರುತ್ತದೆ. ಶನಿ ಅಂತ ಅಂದರೆ ಪದೇ ಪದೇ ತೊಂದರೆ ಕೊಡೋದು. ಮಕರ ರಾಶಿಯ ವ್ಯಕ್ತಿಗಳ ಜೀವನದಲ್ಲಿ ಕೂಡ ಪದೇ ಪದೇ ದಿನಕ್ಕೊಂದು ಸಮಸ್ಯೆ ಬರ್ತಾನೆ ಇರುತ್ತದೆ. ಆದರೆ ಇದಕ್ಕೆಲ್ಲ ಅವರು ಕ್ಯಾರೆ ಅನ್ನೋದಿಲ್ಲ. ಪ್ರತಿಯೊಂದು ವಿಚಾರವನ್ನು ಕೂಡ, ಪ್ರತಿಯೊಂದು ಘಟನೆಯನ್ನು ಕೂಡ ಅವರು ಧೈರ್ಯದಿಂದ ಮತ್ತು ತಾಳ್ಮೆಯಿಂದಲೇ ಎದುರಿಸ್ತಾರೆ. ಇದಕ್ಕಾಗಿ ಅವರು ಜೀವನದಲ್ಲಿ ಬಹಳ ಮುಂದುವರಿಯುತ್ತಾರೆ. ದೊಡ್ಡ ರೀತಿಯಾಗಿ ಅವರ ಬೆಳವಣಿಗೆ ಬರ್ತಾ ಹೋಗುತ್ತೆ. ಯಾವುದೇ ಕಷ್ಟ ಬಂದರೂ ಕೂಡ ಅವರು ಎಲ್ಲವನ್ನ ಸರಿಸಮಾನವಾಗಿ ನಿಭಾಯಿಸುವಂತಹ ತಾಳ್ಮೆ ಮನಸ್ಥಿತಿಯನ್ನು ಹೊಂದಿರೋದ್ರಿಂದ ಅವರು ಬಹಳಷ್ಟು ಶಿವನಿಗೆ ಪ್ರಿಯವಾದ ವ್ಯಕ್ತಿಗಳು. ಇನ್ನು ಎರಡನೇದಾಗಿ ಶ್ರದ್ಧೆ ಹಾಗೆ ಶಿಸ್ತು. ಈ ಎರಡೂ ವಿಚಾರಕ್ಕೆ ಬಂದರೂ ಕೂಡ ಮೊದಲನೇದಾಗಿ ನಮಗೆ ನೆನಪಾಗೋದು ಮಕರ ರಾಶಿ ವ್ಯಕ್ತಿಗಳೇ. ಶ್ರದ್ಧೆ ಹಾಗೂ ಶಿಸ್ತಿನ ಒಂದು ವಿಚಾರಕ್ಕೆ ಬರೋದಾದರೆ ಮಕರ ರಾಶಿ ವ್ಯಕ್ತಿಗಳು ಸದಾ ಮುಂದೆ ಇರ್ತಾರೆ. ಅಂದರೆ ಶ್ರದ್ಧೆ ಅಂತ ಅಂದರೆ ಯಾವುದೇ ಒಂದು ಕೆಲಸವಾಗಲಿ, ಉದ್ಯೋಗವೇ ಆಗಿರಲಿ, ಅದರಲ್ಲಿ ಶ್ರದ್ಧೆ ಭಕ್ತಿಯಿಂದ ಕೆಲಸವನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಉದಾಸೀನ ಮಾಡೋದಿಲ್ಲ. ಅಂದರೆ ಯಾವುದೇ ಒಂದು ವಿಚಾರವೇ ಆಗಿರಲಿ, ಎಲ್ಲದರಲ್ಲೂ ಕೂಡ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ ಮುಗಿಸೋದ್ರಿಂದ ಅವರು ಶಿಸ್ತಿನ ವಿಚಾರಕ್ಕೆ ಬಂದರೆ ಮಿಲಿಟರಿಯಲ್ಲಿ ಯೋಧರು ಯಾವ ರೀತಿ ಇರ್ತಾರೋ ಅದೇ ರೀತಿ ಜೀವನದಲ್ಲಿ ಕೂಡ ಇವರು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಒಟ್ಟಾರೆಯಾಗಿ ಮಕರ ರಾಶಿ ವ್ಯಕ್ತಿಗಳು ಕೂಡ ಎಲ್ಲ ರೀತಿಯ ಶಿಸ್ತಿನ ವಿಚಾರಕ್ಕೆ ಬಂದರೂ ಪ್ರಿನ್ಸಿಪಲ್ ಅನ್ನು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ಅವರ ಮನೆಯಲ್ಲೂ ಕೂಡ, ಹೊರಗಡೆ ಕೂಡ, ಪಬ್ಲಿಕ್ ಪ್ಲೇಸಲ್ಲೂ ಕೂಡ ಎಲ್ಲದರಲ್ಲಿ ಬೇಕಾಬಿಟ್ಟಿಯಾಗಿ ಇರೋದಿಲ್ಲ. ಬಹಳ ಶಿಸ್ತಿನಿಂದ ಇರ್ತಾರೆ ಮಕರ ರಾಶಿಯ ವ್ಯಕ್ತಿಗಳು ಅಂತ ಹೇಳಬಹುದು. ಇನ್ನು ಎರಡು ವಿಚಾರದಿಂದಾಗಿ ಈ ಶ್ರದ್ಧೆ ಹಾಗೂ ಶಿಸ್ತಿನ ವಿಚಾರದಲ್ಲಿ ಕೂಡ ಅವರು ಬಹಳ ಬೇಗ ಎಲ್ಲರಿಗೂ ಇಷ್ಟವಾಗ್ತಾ ಹೋಗ್ತಾರೆ. ಇನ್ನು ಮಕರ ರಾಶಿಯವರು ಎಲ್ಲರಿಗೂ ಕೂಡ ಪ್ರಿಯವಾದ ವ್ಯಕ್ತಿಗಳಾಗೋಕೆ ಮುಖ್ಯವಾದ ಕಾರಣ ಅಂತಂದರೆ ಪುರುಷರೇ ಆಗಿರಲಿ ಮಹಿಳೆಯರೇ ಆಗಿರಲಿ ಬಹಳ ಬೇಗ ಮಕರ ರಾಶಿ ವ್ಯಕ್ತಿಗಳು ಎಲ್ಲರಿಗೂ ಕೂಡ ಇಷ್ಟವಾಗ್ತಾ ಹೋಗ್ತಾರೆ. ಅವರು ತುಂಬ
ಸೌಂದರ್ಯವಂತರು ಮತ್ತು ನಾಯಕತ್ವದ ಗುಣವನ್ನು ಕೂಡ ಹೊಂದಿರ್ತಾರೆ. ಈ ಎರಡೂ ಗುಣ ನಿಮ್ಮಲ್ಲಿ ಇದೆ ಅನ್ನೋದಾದರೆ ಖಂಡಿತವಾಗಿ ನಾಯಕತ್ವದ ಗುಣ ಕೂಡ ನಿಮ್ಮಲ್ಲಿ ಇದ್ದೇ ಇರುತ್ತದೆ. ಯಾವುದೇ ಸಂದರ್ಭವನ್ನು ಕೂಡ ಲೀಡರ್ಶಿಪ್ಪಿಂದ ನೀವು ನಿಭಾಯಿಸುವಂತಹ ಚಾಣಾಕ್ಷತನವನ್ನು ಹೊಂದಿರ್ತೀರಾ. ಮೂರನೇದಾಗಿ ಆಧ್ಯಾತ್ಮಿಕ ಚಿಂತನೆ. ಮಕರ ರಾಶಿಯ ವ್ಯಕ್ತಿಗಳು ದೈವ ಭಕ್ತರು, ಭಗವಂತನ ಮೊರೆ ಹೋಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಕರ ರಾಶಿಯವರ ಜೀವನದಲ್ಲಿ ಏನೇ ಸಮಸ್ಯೆ ಎದುರಾದರೂ ಕೂಡ ಭಗವಂತನಿಗೆ ಏನಾದರೂ ಮಾಡಬೇಕಾ ಅಥವಾ ಒಂದು ರೀತಿಯಾದ ಧ್ಯಾನ ಅಥವಾ ಪೂಜೆ ಪುನಸ್ಕಾರ, ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಹೋಮ ಹವನ ಈ ರೀತಿಯಾಗಿ ಮಾಡೋದು ತುಂಬ ಜಾಸ್ತಿ. ವೀಕ್ಷಕರೇ, ದೇವರಿಗೂ ಕೂಡ ಮಕರ ರಾಶಿ ವ್ಯಕ್ತಿಗಳು ಅಂತ ಅಂದರೆ ಬಹಳ ಇಷ್ಟ. ಏಕೆಂದರೆ ದೇವರ ಮೇಲೆ 99% ಅಷ್ಟು ಅವರ ನಂಬಿಕೆ ಇರುತ್ತೆ. ಮಕರ ರಾಶಿ ವ್ಯಕ್ತಿಗಳು ದೇವರ ಮೇಲೆ ನಂಬಿಕೆ ಇಡೋದಂತ ಯಾವತ್ತೂ ಕೂಡ ಅವರು ಮರೆಯೋದಿಲ್ಲ. ದೇವರಿಗೆ ನಮಸ್ಕಾರ ಮಾಡದೆ ಮನೆಯಿಂದ ಹೊರಡೋದೇ ಇಲ್ಲ. ಅಷ್ಟೊಂದು ಅವರಿಗೆ ನಂಬಿಕೆ ಇರುತ್ತೆ. ಮೂಢನಂಬಿಕೆ ಈ ರೀತಿಯಾಗಿ ಡೋಂಗಿ ಮಾಡೋದು, ನಗೋದು, ಈ ರೀತಿಯಾಗಿ ಹಾಸ್ಯ ಮಾಡೋದು, ಈ ರೀತಿಯಾದಂಥ ಯಾವುದೇ ವಿಚಾರವನ್ನು ಅವರು ಯಾವುದೇ ಕಾರಣಕ್ಕೂ ಕೂಡ ಮಾಡೋದಿಲ್ಲ, ಕೈಗೊಳ್ಳೋದಿಲ್ಲ. ಭಗವಂತನ ಮೇಲೆ ಶುದ್ಧವಾದಂತಹ ಪ್ರೇಮವನ್ನು ಭಕ್ತಿಯನ್ನು ಇಟ್ಕೊಂಡಿರ್ತಾರೆ. ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಬಹಳಷ್ಟು ಭಗವಂತನಿಗೂ ಕೂಡ ಇಷ್ಟವಾಗುವಂತಹ ವ್ಯಕ್ತಿತ್ವ, ಅಚ್ಚುಮೆಚ್ಚು ಅಂತಲೇ ಹೇಳಬಹುದು. ಯಾವುದೇ ಸಂದರ್ಭ ಎದುರಾದರೂ ಕೂಡ ದೇವರಿಂದನೇ ಇದೆಲ್ಲ ನಮಗೆ ಸಾಧ್ಯವಾಗ್ತಾ ಇರೋದು ಅಂತ ದೇವರ ಮೇಲೆ ತುಂಬ ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ. ಯಾವುದೇ ಒಂದು ಸಮಸ್ಯೆಯಿಂದ ಕೂಡ ಕಾಪಾಡುವಂತಹ ಜವಾಬ್ದಾರಿಯನ್ನು ಶಿವ ಪರಮಾತ್ಮನಿಗೆ ವಹಿಸುತ್ತಾರೆ. ಈ ಒಂದು ಕಾರಣಕ್ಕಾಗಿ ಆಧ್ಯಾತ್ಮಿಕವಾಗಿ ವಿಚಾರದಲ್ಲೂ ಕೂಡ ಭಗವಂತ ಶಿವ ಮಕರ ರಾಶಿ ಜನರಿಗೆ ಬಹಳಷ್ಟು ವರವನ್ನು ನೀಡ್ತಾ ಇರ್ತಾರೆ. ಇನ್ನು ಐದನೇದಾಗಿ ಸಹಾಯ ಮಾಡುವಂತಹ ಮನಸ್ಥಿತಿ ಗುಣ. ಮಕರ ರಾಶಿ ಜನರಿಗೆ ಶತ್ರುವೇ ಆಗಿರಲಿ, ಯಾವುದೇ ಮಿತ್ರವೇ ಆಗಿರಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಯಲ್ಲಿದ್ದರೂ ಕೂಡ ಮಕರ ರಾಶಿಯವರು ಬೇಗ ಹೋಗಿ ಶತ್ರು ಅಂತ ನೋಡದೆ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಅಷ್ಟೊಂದು ಒಳ್ಳೆಯ ಮನಸ್ಸು. 100ಕ್ಕೆ 100ರಷ್ಟು ಮಕರ ರಾಶಿ ವ್ಯಕ್ತಿಗಳು ಶತ್ರುವನ್ನು ಕೂಡ ಒಂದು ರೀತಿಯಾಗಿ ಸ್ನೇಹತನದಲ್ಲಿ ನೋಡ್ತಾರೆ. ಏನೇ ಒಂದು ಸಮಸ್ಯೆಯಲ್ಲಿ ಯಾರೇ ಇದ್ರೂ ಕೂಡ ಹಿಂದೆ ಮುಂದೆ ನೋಡ್ದೇನೆ ಎಲ್ಲರಿಗೂ ಒಂದು ವಿಶೇಷವಾಗಿ ಪರಿಹಾರವನ್ನು ಸಹಾಯವನ್ನು ಮಾಡುವಂತಹ ವಿಶೇಷವಾದ ಮನಸ್ಸುಳ್ಳ ವ್ಯಕ್ತಿಗಳಾಗಿರ್ತಾರೆ. ಈ ಒಂದು ಮನೋಭಾವನೆಯನ್ನು ಹೊಂದಿರುವಂತಹ ಈ ರಾಶಿಯವರು ನಿಜಕ್ಕೂ ಕೂಡ ಅದ್ಭುತವಾದಂತಹ ವ್ಯಕ್ತಿತ್ವ ಅಂತ ಹೇಳ್ಬಹುದು. ನಿಜ ಹೇಳಬೇಕು ಅಂದರೆ ಕುಟುಂಬಸ್ಥರಿಗೆ, ಸಂಬಂಧಿಕರಿಗೆ ಏನಾದರೂ ಒಂದು ತೊಂದರೆ ಆದರೆ ಜೀವವನ್ನು ಕೂಡ ಕೊಟ್ಟು ಅವರಿಗೆ ಸರಿ ಮಾಡೋದಕ್ಕೆ ತಯಾರಾಗಿರ್ತಾರೆ. ಇನ್ನು ಮಕರ ರಾಶಿ ವ್ಯಕ್ತಿಗಳು, ಹೌದು ವೀಕ್ಷಕರೇ, ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಅಂದರೆ ಒಂದು ಸ್ನೇಹತನವನ್ನು, ಸ್ನೇಹಿತನಿಗೆ ಪ್ರಾಣವನ್ನು ಕೊಡೋಕೆ ಹಿಂದೆ ಮುಂದೆ ನೋಡೋದಿಲ್ಲ. ಮಕರ ರಾಶಿ ವ್ಯಕ್ತಿಗಳು ಅಷ್ಟು ಕೂಡ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಇವರು ಭಗವಂತನಿಗೂ ಕೂಡ ಸುಮ್ಮನೆ ಇಷ್ಟವಾಗೋದಿಲ್ಲ. ಅವರ ವ್ಯಕ್ತಿತ್ವ, ಅವರು ಇರ್ತಕ್ಕಂತಹ ಜೀವನ ಎಲ್ಲವನ್ನ ಎದುರಿಸುವಂತಹ ಸಾಮರ್ಥ್ಯ, ನಾಯಕತ್ವದ ಗುಣದಿಂದಾಗಿ ಅವರನ್ನು ಬೇಗ ಎಲ್ಲರೂ ಇಷ್ಟಪಡ್ತಾರೆ. ಅದೇ ರೀತಿ ದೇವರಿಗೂ ಕೂಡ ಹತ್ತಿರವಾಗುವಂತಹ ಮನೋಭಾವವನ್ನು ಹೊಂದಿರ್ತಾರೆ. ಬಹಳ ಬೇಗ ಭಗವಂತನಿಗೂ ಕೂಡ ಇಷ್ಟವಾಗಿ ಬಿಡ್ತಾರೆ. ಏನೇ ಒಂದು ಸಹಾಯ ಅಂತ ಬಂದರೂ ಕೂಡ ಯಾವುದೇ ಒಂದು ಮೊದಲನೇದಾಗಿ ಮಕರ ರಾಶಿ ವ್ಯಕ್ತಿಗಳು ಹಿಂದೆ ಮುಂದೆ ನೋಡದೆ, ಕಷ್ಟ ಸುಖ ಲೆಕ್ಕಾಚಾರ ಹಾಕದೆ ಅವರ ಹತ್ರ ಇರುವಂಥದ್ದನ್ನೆಲ್ಲ ಕೊಡುವಂತಹ ತ್ಯಾಗಮಯಿಗಳು ಅಂತ ಹೇಳಬಹುದು. ಆರನೇದಾಗಿ ಸಂಸಾರದ ಮೇಲೆ ವಿಪರೀತವಾದ ಕಾಳಜಿ. ಹೆಂಡತಿಯಾದವಳು ಗಂಡನ ಮೇಲೆ, ಗಂಡನಾದವನು ಹೆಂಡತಿಯ ಮೇಲೆ, ಹೆತ್ತವರಾಗಿರೋರು ಮಕ್ಕಳ ಮೇಲೆ, ಮಕ್ಕಳು ಹೆತ್ತವರ ಮೇಲೆ ವಿಪರೀತವಾದಂತಹ ಕಾಳಜಿಯನ್ನು ಹೊಂದಿರ್ತಾರೆ. ಆದರೂ ಕೂಡ ಅದರಲ್ಲೂ ಕೂಡ ವಿಶೇಷವಾಗಿ ಮಕರ ರಾಶಿಯವರು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಂಸಾರದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಮಕರ ರಾಶಿಯಲ್ಲಿ ಹುಟ್ಟಿರಬೇಕು. ಯಾವ ರೀತಿಯಾಗಿ ನಿಮ್ಮನ್ನು ನೋಡ್ಕೊಳ್ತಾರೆ, ನಿಮ್ಮ ಸಂಸಾರವನ್ನು ನಿಭಾಯಿಸ್ಕೊಳ್ತಾರೆ ಅಂತಂದರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಜೀವವನ್ನು ಕೂಡ ಕೊಡೋದಕ್ಕೆ ಆತ ಹಿಂಜರಿಯೋದಿಲ್ಲ. ತನ್ನ ಸಂಸಾರಕ್ಕೋಸ್ಕರ ತನ್ನ ಸುಖವನ್ನು ದೂರ ಮಾಡ್ಕೊಳ್ತಾನೆ. ಸರ್ವ ಸಮಸ್ಯೆಗಳನ್ನು ಎದುರಾಕೊಂಡು ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸುವಂತೆ ಮಾಡ್ಕೊಂಡು ಹೋಗ್ತಾರೆ. ಅವರು ಯಾವುದೇ ರೀತಿಯ ಕಣ್ಣಂಚಲಿ ನೀರು ಬರೆಸುವಂತಹ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅಂತ ಹೇಳಬಹುದು. ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಮನೆಗೋಸ್ಕರ ನೀವು ಕಷ್ಟಪಡುವಂತಹ ವ್ಯಕ್ತಿಗಳಾಗಿರ್ತೀರಾ. ಸಂಸಾರದಲ್ಲಿ ಒಬ್ಬ ತಂದೆ ಆದವಳು, ತಾಯಿ ಆದವಳು ಏನಾದರೂ ಒಂದು ಸಣ್ಣದಾಗಿ ಆರೋಗ್ಯ ಸಮಸ್ಯೆ ಕಾಡಿದ್ರೂ ಕೂಡ ಕಣ್ಣಂಚಲಿ ನೀರು ಬರುತ್ತೆ. ಮಕರ ರಾಶಿಯ ವ್ಯಕ್ತಿಗಳಿಗೆ ಅಷ್ಟು ಕೂಡ ಸಂಸಾರವನ್ನು ಅವರು ನೋಡಿಕೊಳ್ತಾ ಹೋಗ್ತಾರೆ. ಸಂಸಾರದ ವಿಚಾರದ ಮೇಲೆ ಬಹಳಷ್ಟು ಪ್ರೀತಿ ಕಾಳಜಿಯನ್ನು ಹೊಂದಿರ್ತಾರೆ. ಆ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ರೀತಿಯ ಇಷ್ಟ ಕಷ್ಟಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ದೇನೆ ಮೊದಲನೇ ಪ್ರಿಯಾರಿಟಿನ ಮನೆಗೆ ಕೊಡ್ತಾರೆ. ಇದರಿಂದ ಕೂಡ ಬಹಳ ಬೇಗ ಅವರ ಜೀವನದಲ್ಲಿ ಸೋಲನ್ನು ದೂರ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಅಂತಹ ಒಂದು ಶುದ್ಧವಾದ ಮನಸ್ಥಿತಿಯನ್ನು ಹೊಂದಿರುವಂತಹ ಮಕರ ರಾಶಿ ವ್ಯಕ್ತಿಗಳು ಒಂದೇ ರೀತಿಯಾಗಿ ಇರ್ತಾರೆ. ಯಾವಾಗಲೂ ಕೂಡ ಜೀವನದ ಪರ್ಯಂತ ಅವರು ಸೋಲಾಗಲಿ ಗೆಲುವಾಗಲಿ ಅವಮಾನವಾಗಲಿ ಸುಖ ದುಃಖ ಏನೇ ಬಂದರೂ ಕೂಡ ಎಲ್ಲವನ್ನ ಒಂದೇ ರೀತಿಯಲ್ಲಿ ನಿಭಾಯಿಸ್ತಾರೆ.
ಇನ್ನು ಯಾವುದೇ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮಕರ ರಾಶಿಯವರನ್ನ ಮದುವೆ ಆಗೋಕ್ಕೆ ತುಂಬ ಪುಣ್ಯ ಮಾಡಿರಬೇಕಂತೆ. ಈ ಒಂದು ವಿಚಾರವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಹಿರಿಯರು ತಿಳಿಸಿರುವಂಥದ್ದು. ಮಕರ ರಾಶಿ ವ್ಯಕ್ತಿಗಳನ್ನು ಮದುವೆಯಾದರೆ ಸಂಸಾರ ಅದ್ಭುತವಾಗುತ್ತೆ, 100 ವರ್ಷಗಳ ಕಾಲ ಅನ್ಯೂನ್ಯತೆಯಿಂದ ಚೆನ್ನಾಗಿ ಬಾಳುತ್ತಾರೆ. ಇನ್ನು 7ನೇದಾಗಿ ಸರಸ್ವತಿ ಪುತ್ರರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜ್ಞಾನದ ವಿಚಾರಕ್ಕೆ ಬರೋದಾದರೆ, ಓದಿನ ವಿಚಾರಕ್ಕೆ ಬರೋದಾದರೆ ಮಕರ ರಾಶಿಯ ವ್ಯಕ್ತಿಗಳು ಸದಾ ಮುಂದೆ ಇರ್ತಾರೆ. ಅವರು ಯಾವಾಗಲೂ ಜ್ಞಾನದ ವಿಚಾರದಲ್ಲಿಯೂ ಕೂಡ ಮಕರ ರಾಶಿಯವರು ಯಾವಾಗಲೂ ಹಿಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಸರಸ್ವತಿ ಪುತ್ರರಾಗಿರ್ತಾರೆ. ಎಲ್ಲ ಒಂದು ವಿದ್ಯಾಭ್ಯಾಸದಲ್ಲೂ ಪ್ರಗತಿಯನ್ನು ಪಡೆದುಕೊಂಡಿರ್ತಾರೆ. ಅವರಿಗೆ ಸಂಗೀತ, ಕಲೆ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿದ್ದರೂ ಕೂಡ ಹೆಚ್ಚಿನ ಒಂದು ಯಶಸ್ಸನ್ನು ಪಡ್ಕೊಂಡಿರುವಂಥವರು ಮಕರ ರಾಶಿಯ ವ್ಯಕ್ತಿಗಳೇ ಆಗಿರ್ತಾರೆ. ಜ್ಞಾನದ ವಿಚಾರದಲ್ಲಿ, ಓದಿನ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಇವರು ಮುಂದೆ ಇರ್ತಾರೆ. ಲೀಡರ್ಶಿಪ್ ಕ್ವಾಲಿಟಿ ಹಾಗೂ ಮುಂದಿನ ವಿದ್ಯಾಭ್ಯಾಸ, ಅದೇ ರೀತಿ ತಾಳ್ಮೆಯಿಂದ ಎಲ್ಲರಿಗೂ ಒಂದು ವಿಶೇಷವಾಗಿ ಜವಾಬ್ದಾರಿಯನ್ನು ತಿಳಿಸುವಂಥದ್ದು, ಮನೆಯನ್ನು ಪ್ರೀತಿಸುವಂಥದ್ದು, ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥದ್ದು, ಥಿಂಕ್ ಮಾಡಿ ಅವರು ಡಿಸಿಷನ್ನ ತಗೊಳ್ಳುವಂಥದ್ದು, ನಿರ್ಧಾರದಲ್ಲಿ 100ಕ್ಕೆ 100ರಷ್ಟು ಸರಿಯಾಗಿರ್ತಾರೆ ಅಂತ ಹೇಳಬಹುದು. ಇನ್ನು ಮಕರ ರಾಶಿಯ ಜನರು ಜ್ಞಾನದ ವಿಚಾರದಲ್ಲಿ ಸದಾ ಮುಂದೆ ಇರೋದ್ರಿಂದ ದೇವರು ಕೂಡ ಅವರನ್ನು ಪ್ರೀತಿ ಮಾಡ್ತಾರೆ. ಇನ್ನು ಕೊನೆಯದಾಗಿ ಮಕರ ರಾಶಿಯ ಜನರಿಗೆ ಸಿಟ್ಟಿನಿಂದ, ಬೇಜಾರಿಂದ, ಯಾವುದೇ ಒಂದು ದುಃಖದಿಂದ ಏನಾದರೂ ಶಾಪ ಹಾಕಿದ್ದೆ ಆದಲ್ಲಿ ಅದು ಖಂಡಿತವಾಗಿ ಕೂಡ ಆತ ಶಾಪವನ್ನು ವಹಿಸಿಕೊಳ್ಳುವಂತಹ ಶಾಪವನ್ನು ತನ್ನ ಹೆಗಲ ಮೇಲೆ ಹಾಕಿಕೊಳ್ಳುವಂತಹ ವ್ಯಕ್ತಿಯಾಗಿರ್ತಾರೆ. ಸರ್ವನಾಶವಾಗಿ ಹೋಗುತ್ತಾನೆ, ಮಣ್ಣಿನಲ್ಲಿ ಹುದುಗಿ ಹೋಗುತ್ತಾನೆ. ಅದೇ ರೀತಿ ಅಷ್ಟೊಂದು ಶಕ್ತಿ ಇದೆ ಮಕರ ರಾಶಿಯವರ ಶಾಪಗಳಲ್ಲಿ. ಯಾರು ಕೂಡ ಮಕರ ರಾಶಿಯವರ ಹತ್ರ ಶಾಪವನ್ನು ಹಾಕ್ಸ್ಕೊಳ್ಳೋಕೆ ಹೋಗಬೇಡಿ. ಹೌದು ವೀಕ್ಷಕರೇ, ಮಕರ ರಾಶಿ ವ್ಯಕ್ತಿಗಳು ಯಾರಿಗೂ ಕೂಡ ತೊಂದರೆ ಮಾಡೋದಿಲ್ಲ. ತನಗೇನಾದರೂ ತೊಂದರೆ ಮಾಡಿದ್ದೆ ಆದಲ್ಲಿ, ಆತನಿಗೆ ದುಃಖ ಆದಲ್ಲಿ, ಆತನಿಗೆ ಮನಸ್ಸಿಗೆ ನೋವಾದಲ್ಲಿ, ಬೇಜಾರದಲ್ಲಿ, ಆಕೆ ಏನನ್ನಾದರೂ ಶಾಪ ನೀಡಿದ್ದೆ ಆದಲ್ಲಿ ಶಾಪವನ್ನು ಕೂಡ ಹೊತ್ತಿಕೊಳ್ಳುವಂತಹ ವ್ಯಕ್ತಿ ಸರ್ವನಾಶವಾಗಿ ಹೋಗುತ್ತಾನೆ. ಆತನ ಸಂಸಾರ ಕೂಡ ಬೀದಿಗೆ ಬರುತ್ತದೆ. ಇದು 100ಕ್ಕೆ 100ರಷ್ಟು ನಡೆಯುತ್ತದೆ ನಿಜವಾಗಿ. ಅದಕ್ಕಾಗಿಯೇ ಮಕರ ರಾಶಿಯ ವ್ಯಕ್ತಿಗಳಿಗೆ ದೇವರು ತಾಳ್ಮೆಯನ್ನು ಹೆಚ್ಚಾಗಿ ಕೊಟ್ಟಿರ್ತಾನೆ. ಯಾವುದೇ ಒಂದು ವಿಚಾರದಲ್ಲೂ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂತಹ ಗುಣವನ್ನು ಕೊಟ್ಟಿರ್ತಾನೆ. ಆದ ಕಾರಣ ಮಕರ ರಾಶಿಯವರು ಯಾವುದೇ ಕಷ್ಟ, ದುಃಖ, ನೋವು ಬಂದರೂ ಕೂಡ ಯೋಚನೆ ಮಾಡಿ ತಮ್ಮ ನಿರ್ಧಾರವನ್ನು ಹೊರಗೆ ಹಾಕ್ತಾರೆ. ಇದೊಂದು ವಿಶೇಷವಾದ ವ್ಯಕ್ತಿತ್ವ ಹಾಗೂ ಅವರ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರೋಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ವೀಕ್ಷಕರೇ, ಇದಿಷ್ಟು ಮಕರ ರಾಶಿ ವ್ಯಕ್ತಿಗಳಿಗೆ ಪರಮಾತ್ಮ ಶಿವ ನೀಡಿರುವಂತಹ ಶಕ್ತಿಯುತವಾದ ವರ. ಎಲ್ಲವೂ ಕೂಡ ಇವತ್ತಿನ ವಿಶೇಷವಾದ ಮಾಹಿತಿಯಲ್ಲಿ ನಿಮ್ಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.